हरिः ओम् सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नि देवभाषायाः कृतिः इदानीं विचार्यते। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा अनुग्रहं च प्राप्य प्रकृतं ग्रंथभागं यथा स्वामिपादानुग्रहं विचारयामः। ओम कषाय रहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितम् निष्कलं निष्क्रियं निष्कलं शान्तम् आत्मानमनुसन्धते पदवाक्य प्रमाणज्ञान संप्रदायविदो गुरून् नत्वा विशुद्ध वेदांत परिभाषा प्रकाश्यते। ಶ್ರೀ ಶ್ರೀ ಸ್ವಾಮಿಪಾದರವರ ಸಂಸ್ಕೃತ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಅದರಲ್ಲಿ 4ನೆಯ ವಿಷಯ ಚತುರ್ಥೋ ವಿಷಯ ಬ್ರಹ್ಮಣೋ ಜಗತ್ಕಾರಣ ವ್ಯವಹಾರ ಅಂತಕ್ಕಂಥದ್ದು. ಬ್ರಹ್ಮಣೋ ಜಗತ್ಕಾರಣ ವ್ಯವಹಾರ. ಈ ಹೆಡ್ಡಿಂಗ್ ಇದೆಯಲ್ಲ, ಇದರಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ನೋಡಿ, ಮೊಟ್ಟ ಮೊದಲನೆಯದಾಗಿ ಸ್ವಾಮಿಪಾದರು ಏನು ಹೇಳಿದರು? ಈ ಒಂದು ಬ್ರಹ್ಮ ಅಂತ ಹೇಳಿ ಯಾವುದು ಈ ಗ್ರಂಥಕ್ಕೆ ಲಕ್ಷ್ಯವಾಗಿದೆಯೋ ಅದು ಆ ತತ್ವವನ್ನು
ಮೊಟ್ಟ ಮೊದಲು ಹೇಳಿದ್ರು. ನಂತರ ಇಂತಹ ಬ್ರಹ್ಮದ ಲಕ್ಷಣಗಳೆಲ್ಲವನ್ನೂ ಹೇಳಿ ಇಂತಹ ಬ್ರಹ್ಮವನ್ನ ನಾವು ಅನೇಕ ವಿಧವಾಗಿ ಕರೀತಾ ಇದ್ದೇವಲ್ಲ. ಈಶ್ವರ ಅಂತ ಕರೀತಾ ಇದ್ದೇವೆ, ಸರ್ವಜ್ಞ ಅಂತ ಕರೀತಾ ಇದ್ದೇವೆ, ಸರ್ವಶಕ್ತ ಅಂತ ಕರೀತಾ ಇದ್ದೇವೆ. ಇದಕ್ಕೆಲ್ಲ ಏನು ಕಾರಣ? ನಿಜವಾಗಿಯೂ ಅವನು ಸರ್ವಶಕ್ತ ಸರ್ವಜ್ಞ ಅಂತ ಆಗಿಬಿಟ್ಟಿದ್ದರೆ ಆಗ ಸರ್ವಜ್ಞ ಅಂತ ಅನ್ನೋದು ಯಾವಾಗ ಹೊಂದುತ್ತೆ? ಬೇರೆ ಎಲ್ಲ ವಿಷಯಗಳು ಇದ್ದಾಗ ಆ ಎಲ್ಲ ವಿಷಯಗಳನ್ನು ಅವನು ಅರಿತ ಎಂದಾದರೆ ಆಗ ಅವನನ್ನು ಸರ್ವಜ್ಞ ಅಂತ ಹೇಳಬಹುದು. ಅರಿಯುವುದಕ್ಕೆ ವಿಷಯವೇ ಇಲ್ಲದಿದ್ದರೆ, ಅರಿಯುವುದಕ್ಕೆ ವಿಷಯವೇ ಇಲ್ಲ, ಯಾವ ಶಾಸ್ತ್ರ ಇಲ್ಲ, ಸಂಬಂಧ ಇಲ್ಲ, ಪುರಾಣ ಇಲ್ಲ, ಏನೂ ಇಲ್ಲ. ಹೀಗಿರುವಾಗ ಅವನು ಸರ್ವಜ್ಞ ಅನ್ನುವಾಗ ಸರ್ವ ಅನ್ನೋ ಒಂದು ಪದಕ್ಕೆ ಏನು ಬೆಲೆ ಬಂತು? ಸರ್ವಜ್ಞ ಅಂತ ಹೇಳಬಹುದೇ ಅಂತ ಹೇಳಿದ್ರೆ ಈ ಸರ್ವಜ್ಞ, ಸರ್ವಶಕ್ತ, ಈಶ್ವರ ಇವೆಲ್ಲ ಏನು? ಇವೆಲ್ಲವೇ ಸಾಪೇಕ್ಷವಾದ ಈ ಪದಗಳಿವೆಲ್ಲ ಯಾವುದೋ ಒಂದನ್ನು ಅಪೇಕ್ಷೆಯಿಂದ ಇದು ಬಂದಿರತಕ್ಕಂಥದ್ದಷ್ಟೆ. ಹೀಗೆ ಅದು ಯಾವುದು ಬೇಕಾದರೂ ಆಗಿರ್ಬೋದು. ಈಗ ನೋಡಿ, ಈ ಬ್ರಹ್ಮವು ಜಗತ್ತಿಗೆ ಕಾರಣ ಅಂದಾಗ ಏನಾಗುತ್ತೆ? ಅವನಿಗೆ ಓಹೋ ಸರ್ವಜ್ಞತ್ವ, ಸರ್ವಶಕ್ತಿಮತ್ವ ಅಂತಕ್ಕಂಥ ಒಂದು ವಿಶೇಷಣ ಬರುತ್ತೆ ಹೇಳಬಹುದು. ಯಾಕೆ? ಇಂತಹ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕಾದ್ರೆ ಅವನು ಸರ್ವಜ್ಞನೂ ಆಗಿರಬೇಕು ಮತ್ತೆ ಸರ್ವಶಕ್ತನೂ ಆಗಿರಬೇಕು. ಸರಿ ಹೋಯ್ತು. ಅಥವಾ ಇನ್ನೊಂದು ವಿಷಯ, ಅದಕ್ಕೆ ಇನ್ನೊಂದು, ಎಲ್ಲವನ್ನೂ ನಿಯಮಿಸ್ತಾ ಇದ್ದಾನೆ, ಪ್ರತಿಯೊಬ್ಬರನ್ನೂ ಕೂಡ ಅವನು, ಪ್ರತಿಯೊಬ್ಬರ ನಿಯಾಮಕ ಅವನು ಅಂತ ಹೇಳುವಾಗ ಓಹೋ ಇಲ್ಲ ರೀ, ಈ ಬ್ರಹ್ಮ ಈಶ್ವರ ಅಂತ ಹೇಳಿದ್ರು. ಹೀಗೆ ಈಶ್ವರ ಸರ್ವಜ್ಞ ಸರ್ವಶಕ್ತ ಅಂತಕ್ಕಂಥದ್ದು ಇದು ಸಾಪೇಕ್ಷ. ಹೋಗ್ಲಿ, ಈ ಸಾಪೇಕ್ಷ ಅಂತಂದ್ರೆ ಯಾವುದರ ಒಂದು ಅಪೇಕ್ಷೆ ಇದೆಯೋ, ಈ ಯಾವುದರ ಒಂದು ಅಪೇಕ್ಷೆ ಇದೆ ಅಂತ ಹೇಳ್ತೀವಲ್ಲ, ಅದಿದೆಯಾ ಅಂದ್ರೆ ಅದೇ ಇಲ್ಲ ಮೊದಲಾಗಿ. ಯಾಕೆ? ಬ್ರಹ್ಮಕ್ಕಿಂತ ಬೇರೆಯಾದ ಸ್ವತಂತ್ರವಾದ ದ್ವಿತೀಯ ವಸ್ತು ಅಂತಕ್ಕಂಥದ್ದೇ ಇಲ್ಲ. ಹೀಗಿರುವಾಗ ಇವೆಲ್ಲ ಹೇಗೆ ಹೊಂದುತ್ತೆ ಅಂತಂದ್ರೆ, ಇದಕ್ಕೆ ಮುಂದಿನ ಭಾಗದಲ್ಲಿ ಹೇಳಿದ್ರು ಅವಿದ್ಯಾ ಅಂತಕ್ಕಂಥ ಒಂದು ವಿಷಯವನ್ನು ತಗೊಂಡು ಅಲ್ಲಿ ಇದನ್ನು ಚರ್ಚೆ ಮಾಡಿದ್ರು. ಯಾಕೆ ಅಂದ್ರೆ ನೈಸರ್ಗಿಕ ಅವಿದ್ಯಾವಶಾತ್, ಈ ನೈಸರ್ಗಿಕವಾದ ಅವಿದ್ಯೆ ಯಾವುದರ ವಿಷಯದಲ್ಲಿ ಅವಿದ್ಯೆ ಅಂದ್ರೆ ಈ ಬ್ರಹ್ಮದ ಸ್ವರೂಪದ ವಿಷಯದಲ್ಲಿ. ಹೌದು ತಾನೆ? ಬ್ರಹ್ಮದ ಸ್ವರೂಪ, ಓಹೋ ಇಂತಹ ಸ್ವರೂಪ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಏನ್ ತಿಳ್ಕೊಂಡರೆ? ಅನ್ಯಥಾ ನಾವು ಭಾವಿಸಿದ್ದೇವೆ. ಅದರಿಂದ ಏನಾಯಿತು? ಮುಂದಿನದೆಲ್ಲ ಬಂತು. ಯಾವುದೋ ಒಂದು ಸಂದರ್ಭ ಒಂದೇ ಒಂದು ಸುಳ್ಳು ಹೇಳಿಬಿಟ್ಟ. ಏನು? ಎಲ್ಲೋ ಒಂದು ಹೋಗ್ಬೇಕಾಗಿತ್ತು, ಕಳಿಸಿದ್ರು, ಹೋಗಿರ್ಲಿಲ್ಲ ಅಂದ್ಬಿಟ್ಟ. ನಾನು ಹೋಗ್ಬೇಕಾಗಿತ್ತು, ನಾನು ಹೋಗ್ಲಿಲ್ಲ, ಅಲ್ಲಿ ಹೋಗ್ಲಿಲ್ಲ ಅಂತ ಅಂದ್ಬಿಟ್ಟ. ಹೋಗ್ಲಿಲ್ಲ ಅಂತಂದ್ರೆ ಒಂದು ಸುಳ್ಳು ಹೇಳದ್ನಲ್ಲ, ಹೋಗಿದ್ದ ಇವನು, ಹೋಗಲಿಲ್ಲ ಅಂದ್ಬಿಟ್ಟ. ಸಿನಿಮಾಕ್ಕೆ ಹೋಗಲಿಲ್ಲ ಅಂದ್ಬಿಟ್ಟ. ಒಂದು ಸುಳ್ಳಿಂದ ಏನಾಯ್ತು? ಎಲ್ಲ ಹುಟ್ಕೊಂತು. ಯಾಕೆ ಹೋಗಲಿಲ್ಲ, ಬೇರೆ ಎಲ್ಲೋ ಇದ್ದೆ, ಏನ್ ಮಾಡಿ, ಎಲ್ಲ ಪ್ರತಿಯೊಂದು. ಹಾಗೆ ಒಂದು ವಿಷಯದಿಂದ, ಯಾವುದು ಅವಿದ್ಯೆಯಿಂದಾದ ಒಂದು ಕಾರಣದಿಂದ ಎಲ್ಲ ಹುಟ್ಕೊಂತು ಬಂದು ವ್ಯವಹಾರ ಶುರುವಾಯಿತು. ಅದಕ್ಕೋಸ್ಕರ ಸ್ವಾಮಿಪಾದರವರು ಏನು ಹೇಳಿದ್ರು ನೋಡಿ, ಇಲ್ಲಿ ಅದರ ಮುಂದೆ ಯಾವುದು? ಜೀವೇಶ್ವರ ವಿಭಾಗ. ಈ ಜೀವ ಈಶ್ವರ ಅಂತಕ್ಕಂಥದ್ದು ಏನಿದು? ಉತ್ಪತ್ತಿ ಪ್ರಕರಣ. ಈಗ ಜೀವ ಅಂತಕ್ಕಂಥವನಿಗೆ ಉತ್ಪತ್ತಿ ಉಂಟು, ಪ್ರಪಂಚ ಉತ್ಪತ್ತಿ ಉಂಟು, ಪಂಚಭೂತಗಳಿಗೆ ಉತ್ಪತ್ತಿ ಉಂಟು. ಏನು ಹಾಗಾದ್ರೆ
ಯಾವಾಗ ಉತ್ಪತ್ತಿ ಉಂಟು ಅಂತಾಯಿತು, ಬ್ರಹ್ಮಕ್ಕೆ ಸರ್ವಶಕ್ತತ್ವ ಮತ್ತೆ ಸರ್ವಜ್ಞತ್ವ ಎರಡೂ ಬಂತು. ಇದು ಹೇಗೆ ಅಂತಂದ್ರೆ, ಇಲ್ಲಿ ಉತ್ಪನ್ನವಾಯಿತು, ಬ್ರಹ್ಮದಿಂದ ಹುಟ್ಟಿತು, ಜೀವಾದು ಜಗತ್ತು ಎಲ್ಲ ಇದೆಯಲ್ಲ, ಅವೆಲ್ಲ ಹುಟ್ಟು ಏನರ್ಥ ಅಂತ ಅನ್ನೋದನ್ನ ಈ ಒಂದು ಜೀವೇಶ್ವರ ವಿಭಾಗದಲ್ಲಿ ಹೇಳಿದ್ರು. ಏನು ಹೇಳಿದ್ರು ನೋಡಿ, ಈ ಪ್ರಪಂಚ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರೇನು, ನಾಮರೂಪ ಅಂತಂತ. ಹೌದ್ ತಾನೆ? ಈ ಎಲ್ಲ ನಾಮರೂಪಗಳು ಕೂಡ ಪರಮಾತ್ಮನಿಂದ ಬಂದಿವೆ, ಪರಮಾತ್ಮನಿಂದ ಉತ್ಪನ್ನವಾಗಿದೆ. ಅಂದ್ರೆ ಏನ್ ಅರ್ಥ ಗೊತ್ತೇನೋ, ಇವೆಲ್ಲವೂ ಕೂಡ ಈ ನಾಮರೂಪಗಳು ಅವ್ಯಾಕೃತ ನಾಮರೂಪಗಳಾಗಿ ಸೃಷ್ಟಿಗಿಂತ ಮುಂಚೆ ಪರಮಾತ್ಮನಲ್ಲಿಯೇ ಇತ್ತು. ಅಂದ್ರೇನು, ಪರಮಾತ್ಮನೇ ಆಗಿತ್ತು. ಅದೇ ಪುನಃ ವ್ಯಾಕೃತವಾಯಿತು ಅಷ್ಟೆ, ಏನೂ ಆಗಿಲ್ಲ. ಪರಮಾತ್ಮ ಯಾವುದನ್ನು ಸೃಷ್ಟಿಸಿರಲಿಲ್ಲ, ಏನು ಮಾಡಲಿಲ್ಲ, ಮುಂಚೆ ಇತ್ತು, ತೋರ್ಕೊಂತಷ್ಟೆ. ಅದು ತೋರ್ಕೊಳ್ತಿರ್ಲಿಲ್ಲ, ಈಗ ತೋರ್ಕೊಳ್ತು. ತೋರ್ಕೊಂಡಿರ್ಲಿಲ್ಲ ಅನ್ನೋ ಸ್ಥಿತಿಯನ್ನೇ ನಾವು ಲಯ ಪ್ರಳಯ ಅಂತಲೂ, ಯಾವಾಗ ವ್ಯಾಕೃತವಾಗಿ ತೋರ್ಕೊಂಡಾಗ ಉತ್ಪತ್ತಿ ಅಂತಲೂ ಹೇಳ್ತೇವೆ. ಹೀಗೆ ಈ ಲಯ ಉತ್ಪತ್ತಿ ಎಂಬತಕ್ಕಂಥದ್ದೂ ಕೂಡ ಯಾವುದು, ಈ ಒಂದು ಅವಿದ್ಯಾವಶದಿಂದ ಬಂದಿರತಕ್ಕಂಥದ್ದು ಅಷ್ಟೇ, ನಿಜವಾಗಿ ಏನೂ ಇಲ್ಲ. ಮತ್ತೆ ಈ ಒಂದು ಲಯ ಉತ್ಪತ್ತಿ ಇದೆಯಲ್ಲ, ಇದಕ್ಕೆ ಅನುಗುಣವಾಗಿ ಬ್ರಹ್ಮಕ್ಕೆ ವಿಶೇಷಣನು ಬಂತು, ಸರ್ವಜ್ಞತ್ವ ಸರ್ವಜ್ಞತ್ವ ಎಲ್ಲ ಬಂತು. ಇಲ್ಲಿ ಇಷ್ಟು ಆಗಿತ್ತು. ಇದು ಒಂದು ಗಮನಿಸ್ಬೇಕು ನೋಡಿ, ಇದು ಜೀವೇಶ್ವರ ವಿಭಾಗ ಅಂತ ಹೇಳಿದ್ರು. ಜೀವೇಶ್ವರ ವಿಭಾಗ ಅಂದ್ರೆ ಸಾಕ, ಅಲ್ಲೇ ಅದರ ಇದೆ. ಜೀವೇಶ್ವರ ವಿಭಾಗ ವ್ಯವಹಾರ ಅಂತ ಹೇಳಿದ್ರು. ಅಂದ್ರೇನು, ವ್ಯಾವಹಾರಿಕವಾಗಿ ಜೀವೇಶ್ವರ ವಿಭಾಗವೇ ಹೊರತು ಪಾರಮಾರ್ಥಿಕವಾಗಿ ಜೀವೇಶ್ವರ ವಿಭಾಗ ಎನ್ನುವುದೇ ಇಲ್ಲ. ಯಾಕೆ? ಪರಮೇಶ್ವರನನ್ನ ಬಿಟ್ಟು, ಪರಮಾತ್ಮನನ್ನ ಬಿಟ್ಟು ಜೀವ ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ಇದು ಅದ್ವೈತ ಸಿದ್ಧಾಂತ. ಇದೆ ಅಂತಕ್ಕಂಥದ್ದು ದ್ವೈತ ಸಿದ್ಧಾಂತ, ಅದು ಬೇರೆ ಬೇಡ ನೋಡಿ. ಇಲ್ಲ ಅಂತಕ್ಕಂಥದ್ದು, ಆ ಇಲ್ಲ ಅಂತ ಅನ್ನೋದಕ್ಕೆ ಹೇಗಿಲ್ಲ ಪ್ರತಿಪಾದನೆ ಮಾಡಬೇಕಲ್ಲ, ಅದನ್ನ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಿದ್ದಾರೆ. ಅದು ಸರಿಯಾಗಿದೆ. ಇಲ್ಲಿ ಗಮನಿಸಬೇಕಾದ ಜೀವೇಶ್ವರ ವಿಭಾಗ ವ್ಯವಹಾರ, ಅದೇನು ವ್ಯಾವಹಾರಿಕವಾಗಿ ಮಾತ್ರ ಜೀವೇಶ್ವರ ವಿಭಾಗ, ಪಾರಮಾರ್ಥಿಕವಾಗಿ ಪರಮಾತ್ಮನಲ್ಲಿ ಯಾವ ವಿಭಾಗವೂ ಇಲ್ಲ. ಅವನ ಸರ್ವಜ್ಞನೂ ಅಲ್ಲ, ಸರ್ವಶಕ್ತನೂ ಅಲ್ಲ, ಈಶ್ವರನಂತೂ ಅಲ್ಲವೇ ಇಲ್ಲ. ಮತ್ತೆ ಇದಕ್ಕೆ ವಿಸ್ತಾರವಾಗಿ ಇದನ್ನು ಹೇಳಿದರು. ಮತ್ತೆ ಈಗ ಪ್ರಕೃತ ಇದು ಏನು ಹೇಳ್ತಾ ಇದ್ದಾರೆ ನೋಡಿ, ಬ್ರಹ್ಮಣೋ ಜಗತ್ಕಾರಣ ವ್ಯವಹಾರ. ಇಲ್ಲೂ ಅಷ್ಟೆ, ಜೀವೇಶ್ವರ ವಿಭಾಗ ವ್ಯವಹಾರ, ಬ್ರಹ್ಮಣೋ ಜಗತ್ಕಾರಣ ವ್ಯವಹಾರ. ಅಂದ್ರೆ ಇವನು ಜಗತ್ತಿಗೆ ಕಾರಣನಾಗಿದ್ದಾನೆ ಎಂಬುದಾಗಿ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ ಅಷ್ಟೇ. ನಿಜವಾಗಿ ಏನೂ ಇಲ್ಲ, ಕಾರಣವೂ ಇಲ್ಲ, ಕಾರ್ಯವೂ ಇಲ್ಲ. ಯಾತಕ್ಕೆ ಹೇಳಿದ್ರೆ, ಈ ಗಮನಿಸಬೇಕಾದ ಅಂಶ ಸ್ವಾಮಿಪಾಯಿ ಒಂದು ತಲೆಬರಹ ಕೊಟ್ಟಿದ್ದಾರಲ್ಲ, ಅದರಲ್ಲೇ ಇದರ ಅವರ ಒಂದು ವಿವಕ್ಷಿತ ಅಂಶ ವ್ಯಕ್ತವಾಗಿಬಿಡುತ್ತೆ. ಏನು ಹೇಳಬೇಕು ಅಂತ ಇದ್ದಾರೋ ಅದರಲ್ಲೇ ವ್ಯಕ್ತವಾಗಿಬಿಡುತ್ತೆ ಆ ಹೆಡ್ಡಿಂಗ್ನಲ್ಲಿ. ಹಾಗೆ ವ್ಯವಹಾರ ಅಂತ ಎರಡರಲ್ಲೂ ಹಾಕಿದ್ದಾರೆ. ಹೀಗೇನು ವ್ಯವಹಾರ ವಿಷಯ ಮಾತ್ರವಾಗಿದೆ ಹೊರತು ಪರಮಾರ್ಥವಾಗಿ ಅಲ್ಲ. ನೋಡೋಣ ಈ ವ್ಯವಹಾರದಲ್ಲಿ ಆದರೂ ಕೂಡ ಹೇಗೆ ಈ ಜಗತ್ ಕಾರಣ ವ್ಯವಹಾರ ಅಂತಕ್ಕಂಥದ್ದನ್ನ ನೋಡೋಣ. ವಿಷಯ ಬ್ರಹ್ಮಣ
ಕೂಟಸ್ಥ ನಿತ್ಯ ಚೈತನ್ಯ ಸ್ವರೂಪಸ್ಯ ಅಂದ್ರೆ ಕೂಟಸ್ಥ ನಿತ್ಯ ಚೈತನ್ಯ ಸ್ವರೂಪಸ್ಯ ಬ್ರಹ್ಮಣ ಸರ್ವಸ್ಯಾಪಿ ಆತ್ಮತ್ವೇನ ಅವಸ್ಥಿತತ್ವಾತ್ ಚಿದಾತ್ಮ ವ್ಯತಿರೇಕೇಣ ಅನಾತ್ಮನಃ ಸ್ವಾತಂತ್ರ್ಯೇಣ ಸ್ಥಿತೆ ಚಿಂತಯಿತುಮಪಿ ಅಶಕ್ಯತ್ವಾಚ್ಚ ಬ್ರಹ್ಮಣಿ ಸರ್ವಮಿದಂ ಜಗತ್ ಕಲ್ಪಿತಮೇವ ಅವಿದ್ಯೆಯ ಇತಿ ಯುಕ್ತಂ. ಇಲ್ಲಿ ಹಿಂದೆ ಹೇಳಿತ್ತಲ್ಲ ಅದು ಸಂಕ್ಷೇಪವಾಗಿ ಹೇಳ್ಬಿಟ್ಟು. ಬ್ರಹ್ಮ ಹೇಗಿದ್ದಾನೆ, ಬ್ರಹ್ಮ ಹೇಗಿದೆ ಅಂದ್ರೆ ಬ್ರಹ್ಮ ಕೂಟಸ್ಥ ನಿತ್ಯ. ನೋಡಿ ಇವೆಲ್ಲವೂ ಕೂಡ ಈ ಒಂದು ಸವಿಶೇಷವೇ, ಒಂದು ಯಾವುದು ಸಾಪೇಕ್ಷ ಸಾಪೇಕ್ಷ ಇವೆಲ್ಲವೂ ಕೂಡ ಏನು ಹೇಳೋದಕ್ಕಾಗುವುದಿಲ್ಲ ಬ್ರಹ್ಮದ ವಿಚಾರದಲ್ಲಿ. ಬ್ರಹ್ಮದ ವಿಚಾರದಲ್ಲಿ ಹೇಳಬೇಕಾದಂಥ ಒಂದೇ ಒಂದು ಪದ ಯಾವುದು? ನೇತಿ ಅಂತಕ್ಕಂಥದ್ದಷ್ಟೇ, ಇನ್ಯಾವುದೂ ಇಲ್ಲ. ನೇತಿ ನೇತಿ ಅಂತ, ಅದಕ್ಕೆ ನೇತಿ ನೇತಿ ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಇಲ್ಲಿ ಹೇಳ್ತಾರೆ ಈ ಬ್ರಹ್ಮ ಹೇಗಿದ್ದಾರೆ, ಕೂಟಸ್ಥ ನಿತ್ಯ, ಕೂಟಸ್ಥನಾಗಿದ್ದಾನೆ ಮತ್ತೆ ನಿತ್ಯನಾಗಿದ್ದಾನೆ. ಮತ್ತೆ ಈ ಕೂಟಸ್ಥ ಅಂತಂದ್ರೆ ಅನ್ನೋದಕ್ಕೆ ನಾವು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಬೋದು. ಕೂಟಸ್ಥ ಅಂತಂದ್ರೆ ಒಂದೆಡೆ ಸ್ಥಿರವಾಗಿ ಚಲನೆ ಇಲ್ಲದೆ ನಿಂತುಕೊಂಡಿರುವವನು ಅಂತ ಅರ್ಥ. ಸ್ಥ ಅಂದ್ರೆ ಕೂಟೆ ತಿಷ್ಠತಿ ಅಂದ್ರೆ ಒಂದು ಗೂಟದಂತೆ, ಈ ಭದ್ರವಾಗಿ ಒಂದು ಇದನ್ನು ನೆಟ್ಬಿಟ್ರೆ ಹೇಗೆ ಅದು ಅಲುಗಾಡೋದಿಲ್ವೋ ಹಾಗೆ ತಿಷ್ಠತಿ ಇತಿ ಕೂಟಸ್ಥ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಈ ಕೂಟ ಅಂತಂದ್ರೆ ಎಲ್ಲ ವಿಧವಾದ ಈ ವ್ಯವಹಾರಗಳು. ಈ ವ್ಯವಹಾರ ಏನಾಗಿದೆ, ಈ ವ್ಯವಹಾರವೆಲ್ಲ ಆವಿದ್ಯಕವಾಗಿದೆ. ಮತ್ತೆ ಅದಕ್ಕೆ ಈ ಕೂಟ ಅಂತಂದ್ರೆ ಈ ತೋರಿಕೆ ಮತ್ತೆ ಈ ಮೋಸದಿಂದ ತೋರ್ತಕ್ಕಂಥದ್ದು ಅಂತನ್ನೋ ಅರ್ಥವೂ ಬರುತ್ತೆ. ಕೂಟ ಅಂದ್ರೆ ಕೇವಲ ಏನು ನೋಡ್ರಿ, ಅವನು ತೂಕ ಮಾಡ್ತಾನೆ, ತೂಕ ಮಾಡುವಾಗ ಏನು ಅದೇನು ಕೂಟ ಅಂದ್ರೆ ಏನು, ನೋಡೋಕ್ಕೆಲ್ಲ ಕೈ ಹಿಡಿದು ಬಿಟ್ಟಿರ್ತಾನೆ, ನೋಡೋಕೆ ಕಾಣ್ತಾ ಇದೆ ಬ್ಯಾಲೆನ್ಸ್, ಆದರೆ ಇಲ್ಲ, ಸರಿ ಇಲ್ಲ, ಹೇಗೆ ತೋರಿಕೆ ಮಾತ್ರ, ತೋರಿಕೆ ರೂಪವಾಗಿರ್ತಕ್ಕಂಥದ್ದು. ಮತ್ತೆ ನಿತ್ಯ ಚೈತನ್ಯ ಸ್ವರೂಪ ಇದು ಬ್ರಹ್ಮ. ಇದರಲ್ಲಿ ಸ್ವರೂಪಸ್ಯ ಸರ್ವಸ್ಯಾಪಿ ಆತ್ಮತ್ವೇನ ಅವಸ್ಥಿತತ್ವಾತ್, ಎಲ್ಲವೂ ಕೂಡ ಈ ಒಂದು ಆತ್ಮನ ಸ್ವರೂಪದಿಂದಲೇ, ಆತ್ಮ ಸ್ವರೂಪದಿಂದಲೇ ಅವಸ್ಥಿತತ್ವಾತ್ ಅಂದ್ರೆ ಅವೆಲ್ಲವೂ ಕೂಡ ಅಸ್ತಿತ್ವ ಬಂದಿರೋದು ಅದರಿಂದ, ಆತ್ಮನಿಂದ. ಮತ್ತು ಚಿದಾತ್ಮ ವ್ಯತಿರೇಕೇನ ಅದನ್ನು ಬಿಟ್ಟು ಈ ಅನಾತ್ಮ ವಸ್ತು ಅಂತ ಯಾವ್ಯಾವಿದೆ ಅವೆಲ್ಲವೂ ಕೂಡ ಸ್ವತಂತ್ರವಾಗಿ ಇದು ಇದೆ, ಸ್ವತಂತ್ರವಾಗಿ ಇದು ಅಸ್ತಿತ್ವದಲ್ಲಿ ಚಿಂತಿಸುವುದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಏನಾಗಿದೆ, ಈ ಬ್ರಹ್ಮ ಇದೆಯಲ್ಲ, ಇದರಲ್ಲಿ ಈ ಎಲ್ಲ ಜಗತ್ತಿದೆಯಲ್ಲ, ಇದು ಕಲ್ಪಿತವಾಗಿ ತೋರ್ತಾ ಇದೆ ಅಂತ ಹೇಳೋದೇ ಯುಕ್ತ, ಅದೇ ಸರಿಯಾಗಿದೆ. ಯಾಕೆ, ಬ್ರಹ್ಮದ ನಿಜವಾಗಿಯೂ ಇಲ್ಲದೆ ಇರತಕ್ಕಂಥದ್ದಿದು. ಮತ್ತೆ ಬ್ರಹ್ಮಕ್ಕಿಂತ ಹೊರತಾಗಿ ಇವಕ್ಕೆ ಅಸ್ತಿತ್ವವೇ ಇಲ್ಲ. ಹೀಗಿರೋದ್ರಿಂದ ಏನಾಗಿದೆ, ತೋರ್ತಾ ಇದೆಯಲ್ಲ, ಇದು ಕಲ್ಪಿತವಾಗಿ ತೋರ್ತಾ ಇದೆ ಅಂತ ಹೇಳೋದು. ಇದನ್ನೇ ಗೌಡಪಾದ ಹೇಳಿರ್ತಕ್ಕಂಥದ್ದು ಕಲ್ಪಿತ ಸಂವೃತ್ಯ ಅಂತ. ಇದು ಇರ್ತಕ್ಕಂಥ ವಸ್ತು ಸ್ಥಿತಿ. ಇದಕ್ಕೇನು ಗಮಕ ಏನು ಅಂತಂದ್ರೆ, ಈ ಒಂದು ಶ್ರುತಿ ಗಮಕ ಹೇಳ್ತಾ ಇದ್ರು, ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಐತದಾತ್ಮ್ಯಮಿದಂ ಇದಂ ಸರ್ವಂ ಐತದಾತ್ಮ್ಯಂ ಅಂದ್ರೇನು, ಏತದಾತ್ಮವಾಗಿದೆ, ಈ ಆತ್ಮನ ಸ್ವರೂಪವೇ ಆಗಿದೆ, ಆತ್ಮನ ಭಾವವೇ ಆಗಿದೆ, ಎಲ್ಲವೂ ಕೂಡ ಐತದಾತ್ಮ್ಯವೇ ಆಗಿದೆ. ಮತ್ತು ಸತ್ಯಂ, ಇದೇ ಸತ್ಯವಾಗಿರತಕ್ಕಂಥದ್ದು.
ಮತ್ತು ಸ ಆತ್ಮ ಅದೇ ಸ್ವರೂಪ ಯಾವುದು ಬ್ರಹ್ಮ. ಓಹೋ ಗೊತ್ತಾಯ್ತು ಅದು ಅದು ಅಂತ ಹೇಳಿ ಅಂದ್ರೆ ಇಲ್ಲ ತತ್ವಮಸಿ ಶ್ವೇತಕೇತು. ಹೇ ಶ್ವೇತಕೇತು ತ್ವಂ ತದ ಅಂತ ಹೇಳ ಜೊತೆಗೆ ಅಂತ ಉದ್ದಾಲಕ ಹೇಳಿದ್ನಲ್ಲ ಇತಿ ಚೇತನಾತ್ಮಕಸ್ಯ ಜಗತಃ ಬ್ರಹ್ಮೈವ ಆತ್ಮ ಅಂತ ಹೇಳಿ ಈ ಚೇತನ ಅಚೇತನ ಮೂರ್ತ ಅಮೂರ್ತ ಸತ್ಯ ಅಸತ್ಯ ಎಲ್ಲ ಪ್ರತಿಯೊಂದು ಕೂಡ ಸತ್ಯಾಸತ್ಯ ಅಂತ ಎಲ್ಲ ವ್ಯವಹಾರ ರೂಪ ಆಗಿರ್ತಕ್ಕಂಥದ್ದು ಆಚೆ ಇವೆಲ್ಲ ಜಗತ್ತಿದೆಯಲ್ಲ ಈ ಕೂಡಿದ ಜಗತ್ತು ಇದೆಲ್ಲವೂ ಕೂಡ ಬ್ರಹ್ಮ ಏವ ಬ್ರಹ್ಮವೇ ಆಗಿದೆ. ಅದೇ ಆತ್ಮನೇ ಆಗಿದೆ, ಸ್ವರೂಪವೇ ಆಗಿದೆ. ತದೈವ ಚ ಪರಮಾರ್ಥತಃ ಸತ್ಯಂ ಇತ್ಯಹ. ಇದು ತದೈವಚ ಅಂತ ಇದೆ. ತತ್ತು ಏವಚ ತದೇವಚ ಇದ್ರೆ ಸರಿಯಾಗಿದೆ. ತದಾ ಏವಚ ಆಗ್ಬಿಡ್ತೀವಿ. ತದಾ ಏವಚ ಪರಮಾರ್ಥ ಅಂದ್ರೆ ಇದು ಕೂಡ ಹೊಂದಿಸ್ಬೋದು. ಹಾಗಾಗಿ ಬಿಟ್ಟರೆ ಆಗ ಏನಾಗುತ್ತೆ, ಪರಮಾರ್ಥವಾಗಿ ಎಲ್ಲವೂ ಕೂಡ ಪರಮಾರ್ಥತಃ ಸತ್ಯಂ, ಪರಮಾರ್ಥವಾಗಿ ಸತ್ಯ ಅಂತಕ್ಕಂಥದ್ದು ಆಗ ಹೊಂದುತ್ತೆ. ಯಾವಾಗ ಹೊಂದುತ್ತೆ? ಎಲ್ಲವೂ ಕೂಡ ಐತದಾತ್ಮ್ಯ ಅಂದಾಗ ಹೊಂದುತ್ತೆ ಅಷ್ಟೆ. ಯಾಕೆ? ಅವನಿಗಿಂತ ಭಿನ್ನ ಬೇರೆ ಇಲ್ಲವೇ ಇಲ್ಲವಲ್ಲ. ಇಲ್ಲಿ ಸತ್ಯಂ ಅಂತ ಹಾಕಿದಾರಲ್ಲ, ಏನ್ರಿ ಇದುವರ್ತ ಕೇಳಿದ್ರಿ? ಏನು ಸರ್ವಜ್ಞಾನದು ಸರಿ ಇಲ್ಲ, ಸರ್ವಶಕ್ತ ಅನ್ನೋದು ಸರಿ ಇಲ್ಲ, ಎಲ್ಲ ಏನು ಸಾಪೇಕ್ಷ ಅಂತಂತ ಈಗ ಹೇಳ್ತಾ ಇದ್ರೆ ಸತ್ಯಂ ಅಂದ್ರೆ ಹೌದು, ಸತ್ಯಂ ಅನ್ನೋದು ಸಾಪೇಕ್ಷ. ಹೀಗೆ ಯಾವ ಒಂದು ವಿಶೇಷವನ್ನು ಹಾಕಿ ಹೇಳಿದ್ರೂ ಕೂಡ ಅದು ಯಾವುದೋ ಒಂದು ದೃಷ್ಟಿಯಿಂದ ಹೇಳೋದು ಮಾತ್ರ. ಮತ್ತು ಯಾವ ಪುನಃ ಶ್ರುತಿ ಜಗತಃ ಕಾರ್ಯತ್ವಂ ಬ್ರಹ್ಮಣ ತತ್ಕಾರಣತ್ವಂಚ ಬ್ರುವಾಣ ಸಾ ಬ್ರಹ್ಮಾತ್ಮೈಕತ್ವ ಅವಧಾರಣಾರ್ಥ ಏವ ನತ್ತು ಕಾರ್ಯಕಾರಣ ಭಾವಸ್ಯ ಸತ್ಯತಾಂ ವಕ್ತುಂ ಪ್ರವೃತ್ತ. ಇನ್ನು ಈ ಶ್ರುತಿಯಲ್ಲಿ ಏನು ಹೇಳಿದೆ? ಎಲ್ಲ ಶ್ರುತಿಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ಈ ಜಗತ್ತು ಕಾರ್ಯ ಅಂತಲೂ ಮತ್ತು ಬ್ರಹ್ಮ ಏನಾಗಿದೆ ಈ ಕಾರ್ಯಕ್ಕೆ, ಈ ಬ್ರಹ್ಮವು ಕಾರಣ ಅಂತಲೂ ಕೂಡ ಹೇಳ್ತಾ ಇದೆ. ಪ್ರತಿಯೊಂದು ಶ್ರುತಿಯು ಹೇಳ್ತಾ ಇದೆ. ಜಗತಃ ಕಾರ್ಯತ್ವಂ ಬ್ರಹ್ಮಣ ತತ್ಕಾರಣತ್ವ. ಜಗತ್ತು ಕಾರ್ಯ ಅಂತಲೂ ಮತ್ತೆ ಬ್ರಹ್ಮವು ಅದರ ಕಾರಣ ಅಂತಂತಲೂ ಹೇಳ್ತಾ ಇದೆ. ಅದು ಯಾತಕ್ಕೆ ಹೇಳ್ತಾ ಇದೆ? ಇಷ್ಟೆಲ್ಲ ಹೇಳ್ಬಿಟ್ರಲ್ಲ, ಯಾವುದು ಇಲ್ವೇ ಇಲ್ಲ, ತದ್ಭಿನ್ನ ವಸ್ತುವಂತರ ಭಾವ ಅಥವಾ ಏನು ಹಾಗೆ ಯಾಕೆ ಹೇಳ್ತಾರೆ? ಸಾ ಬ್ರಹ್ಮಾತ್ಮೈಕತ್ವ ಅವಧಾರಣಾರ್ಥ ಏವ. ಇದು ಯಾತಕ್ಕೆ ಹೇಳಿದ್ದಾರೆ ಗೊತ್ತೇನು? ಸಾ ಬ್ರಹ್ಮಾತ್ಮೈಕತ್ವ ಅಂದ್ರೆ ಬ್ರಹ್ಮ ಪರಬ್ರಹ್ಮನೇ ನಮ್ಮ ಆತ್ಮನಾಗಿದ್ದಾನೆ. ಮತ್ತೆ ಇದು ಏಕತ್ವ ಅಂದ್ರೆ ಏಕಮೇವ ದ್ವಿತೀಯವಾದ ತತ್ವವೇ ಹೊರತು ಒಂದು ದ್ವೈತ ಅಂತಕ್ಕಂಥದ್ದು ಇದರಲ್ಲಿ ಇಲ್ಲ, ದ್ವೈತರ ಸಂಬಂಧವೇ ಇಲ್ಲ ಅಂತ ಅವಧಾರಣೆ ಮಾಡಿ ತಿಳಿಸಿಕೊಡುವುದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ? ಈ ಕಾರಣ ಭಾವವನ್ನ ಕಲ್ಪನೆ ಮಾಡ್ತಾ ಇದ್ದಾರೆ ಅಷ್ಟೇ. ನತು ಕಾರ್ಯಕ್ಕೆ ಅಷ್ಟೇ ಹೊರತು ಕಾರ್ಯಕಾರಣ ಭಾವ ಸತ್ಯತಾಂ. ಕಾರ್ಯಕಾರಣ ಭಾವದ ಸತ್ಯತೆ ಅಂದ್ರೇನು? ನಿಜವಾಗಿಯೂ ಬ್ರಹ್ಮ ಕಾರಣವಾಗಿದೆ, ಮತ್ತೆ ಈ ಜಗತ್ತು ಕಾರ್ಯವಾಗಿದೆ ಎಂಬತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡುವುದಕ್ಕಲ್ಲ. ಯತಃ ಸಾ ಕಾರ್ಯಸ್ಯ ಮಿಥ್ಯಾತ್ವಮೇವ. ಯಾಕೆ ಅಂತಂದ್ರೆ ಈ ಕಾರ್ಯ ಇದೆಯಲ್ಲ ಅವೆಲ್ಲವೂ ಕೂಡ ಮಿಥ್ಯಾರೂಪವಾಗಿದೆ. ಅಂದ್ರೇನು? ಕೇವಲ ಭ್ರಮ ರೂಪವಾಗಿದೆ. ಅಂದ್ರೇನು? ಕೇವಲ ಅವಿದ್ಯೆಯನ್ನು ತೋರ್ತಕ್ಕಂಥದ್ದಾಗಿದೆ. ನತು ಸತ್ಯತ್ವಮಪಿ. ಮತ್ತೆ ಹಾಗೆ ಕೂಡ ಈ ಸತ್ಯತ್ವ ಅಂತ ಅನ್ನೋದು ಕೂಡ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯತ್ವವೂ ಅಷ್ಟೇನೆ. ಏನ ಬ್ರಹ್ಮಣ ಪ್ರಪಂಚ ಕಾರಣತ್ವ ಪರ ಇತಿ ಹಾಗಿಲ್ದೆ ಹೋಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಈ ಬ್ರಹ್ಮವನ್ನ ಜಗತ್ತಿಯ ಕಾರಣ ಅಂತ ಹೇಳಬಹುದಾಗಿತ್ತು. ಹಾಗಿಲ್ಲದೆ ಇದ್ರೆ ಏನು? ಕಾರ್ಯ ನಿಜವಾಗಿಯೂ ಕೂಡ ಮಿಥ್ಯೆ ಅಲ್ಲ,
ಇದು ಭ್ರಮೆಯಲ್ಲ, ನಿಜವಾಗಿ ಇರತಕ್ಕಂಥದ್ದು, ಇದು ಸತ್ಯವಾಗಿ ಇದೆ, ಇದು ಬ್ರಹ್ಮಕ್ಕಿಂತ ಭಿನ್ನವಾಗಿರತಕ್ಕಂಥ ದ್ವಿತೀಯ ವಸ್ತು. ಅದು ಅಂಶ ಅಂತಲಾರು ಹೇಳಿ ಅಥವಾ ಅನುಚರ ಅಂತಲಾರು ಹೇಳಿ, ಏನಾದರೂ ಹೇಳಿ, ಅದಕ್ಕಿಂತ ಭಿನ್ನವ ಅಂತ ಆಗಿಬಿಟ್ಟಿದ್ದರೆ ಆಗ ಏನಾಗ್ಬೋದಿತ್ತು? ಈ ಒಂದು ಪ್ರಪಂಚ ಕಾರಣತಪರ ಶ್ರುತಿಯಲ್ಲವೇ ಈ ಪ್ರಪಂಚಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ತಾತ್ಪರ್ಯ ಇದೆ ಅಂತ ಆಗ್ತಾ ಇತ್ತು. ಆಗಿಲ್ಲ. ಮತ್ತು ಅದಕ್ಕೋಸ್ಕರ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ತಥಾಹಿ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಇತಿ ಛಾಂದೋಗ್ಯ ಶ್ರುತಿ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಪ್ರತಿಜ್ಞಾಯ ತತ್ರ ದೃಷ್ಟಾಂತಾಪೇಕ್ಷಾಯಾಂ ಆಹಾ. ನೋಡಿ, ಇದಕ್ಕೆ ಪ್ರಮಾಣ ಏನು ಗೊತ್ತೇನು? ಛಾಂದೋಗ್ಯದಲ್ಲಿ ಏನ್ ಹೇಳ್ತಾರೆ? ಏನ ಅಶ್ರುತಂ ಶ್ರುತಂ. ಅವನು ಕೇಳ್ತಾನೆ, ಅಪ್ಪ ಏನಪ್ಪ ನಿನಗೆಲ್ಲ ಹೇಳ್ಕೊಟ್ಬಿಟ್ರ? ಎಲ್ಲ ಹೇಳ್ಕೊಟ್ಬಿಟ್ರು, ನೀ ಎಲ್ಲ ಕಲ್ತ್ಕೊಂಡಿದ್ಯಾ? ನಾನ ಏನು ಕಲ್ತ್ಕೊಂಡಿರೋದು? ಎಲ್ಲ ವಿದ್ಯಾರ್ಥಿಗಳು ಬೇಕಾದಷ್ಟು ಜನ ಇದರಲ್ಲಿ ಶಿಷ್ಯರುಗಳು, ಅವರೆಲ್ಲರಿಗಿಂತಲೂ ಕೂಡ ಮುಂದೆ ಇದ್ದವನೇ ನಾನು ಮತ್ತೇನೋ ಬಹಳ ಜಂಭ ಮಾಡಿಕೊಂಡು ಇಲ್ಲಿ ಅವನು ಅಪ್ಪನ ಹತ್ರ ಬಂದ. ಯಾಕೋ ಇವನು ಸ್ವಲ್ಪ ಬಹಳ ಇದಾಗಿದ್ದಾನೆ, ಅಹಂಕಾರಯುಕ್ತನಾಗಿದ್ದಾನೆ ಅಂದ್ಕೊಂಡು ಈ ಪ್ರಶ್ನೆ ಕೇಳಿದ. ಏನಪ್ಪ ನಿಮ್ಮ ಗುರುಗಳು ಅಶ್ರುತಂ ಶ್ರುತಂ ಭವತಿ ಅಂದರೆ ಯಾವುದನ್ನ ಕೇಳಿಲ್ಲವೋ ಅದು ಕೂಡ ಕೇಳಲ್ಪಟ್ಟಂತೆ ಆಗುತ್ತದೆಯೋ, ಯಾವುದನ್ನ ತಿಳಿದಿಲ್ಲವೋ ಅದು ಕೂಡ ತಿಳಿದಂತೆ ಆಗಿಬಿಡುತ್ತದೆಯೋ? ಉದ್ದಕ್ಕೆ ಹೇಳಿದಾರಲ್ಲ, ಯಾವುದನ್ನು ನೋಡಿಲ್ಲವೋ ಅದು ಕೂಡ ನೋಡಿದಂತೆ ಆಗಿಬಿಡುತ್ತದೆಯೋ? ಅಂಥದ್ದು ಯಾವುದು ಅಂತಕ್ಕಂಥದ್ದು ನಿನಗೆ ಗೊತ್ತಾ ಅಂತಾನೆ. ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದು ಕಥೆ ಬಿಡಿ ಬಂತು ಅಂದ್ಬಿಟ್ಟು ಅದಕ್ಕೆ ದೃಷ್ಟಾಂತಾಪೇಕ್ಷಾಯಾಮ್, ಅದಕ್ಕೆ ದೃಷ್ಟಾಂತ ಇವನು ಹೇಳ್ತಾನೆ. ನೋಡಪ್ಪ, ಇದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ, ಇದನ್ನ ನೋಡಿದರೆ ಎಲ್ಲವನ್ನೂ ನೋಡಿದಂತೆ ಆಗುತ್ತದೆ. ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ. ತಿಳಿಯದೆ ಇರುವುದೂ ಕೂಡ ತಿಳಿಯಲ್ಪಟ್ಟಂತೆ ಆಗುತ್ತದೆ, ನೋಡದೆ ಇರುವುದೂ ಕೂಡ ನೋಡಲ್ಪಟ್ಟಂತೆ ಆಗುತ್ತದೆ ಅಂತಂತೆ. ಯಾವುದು ದೃಷ್ಟಾಂತ ಹೇಗಾಗುತ್ತೆ? ದೃಷ್ಟಾಂತ ಏನದಕ್ಕೆ ಅಂದರೆ, ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಉದಾಹರಣೆ, ಪ್ರಸಿದ್ಧವಾದ ಉದಾಹರಣೆ. ಎಲೆ ಮಗುವೆ, ಪ್ರಿಯ ಶಿಷ್ಯ ಸೌಮ್ಯ, ಏಕೇನ ಮೃತ್ಪಿಂಡೇನ, ಮಣ್ಣಿನ ಮುದ್ದೆ ಒಂದು ಮಣ್ಣಿನ ಮುದ್ದೆ ಇದೆ, ಮೃಣ್ಮಯ ಅದು. ಅದನ್ನ ತಿಳಿದುಕೊಂಡು ಬಿಟ್ಟರೆ ಆ ಮೃಣ್ಮಯ, ಆ ಮಣ್ಣಿನ ಎಲ್ಲ ಪ್ರಾಪರ್ಟಿಗಳಿದೆಯಲ್ಲ ಅದೆಲ್ಲವನ್ನು ತಿಳಿದುಕೊಂಡರೆ ಏನು? ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಮಯ ಅಂತಂದ್ರೆ ಇಲ್ಲಿ ಮಯ ಅಂದ್ರೆ ವಿಕಾರ ಅಂತಂತ. ಮಯಟ್ಟನ್ನು ಶಬ್ದಕ್ಕೆ ಪ್ರಾಚುರ್ಯ ಮತ್ತೆ ವಿಕಾರ ಅಂತ ಎರಡು ಅರ್ಥ ಇದೆಯಲ್ಲ, ಇಲ್ಲಿ ವಿಕಾರ. ಸರ್ವಂ ಮೃಣ್ಮಯಂ ಅಂದ್ರೆ ಏನು? ಮಣ್ಣಿನ ವಿಕಾರ. ಮಣ್ಣಿನ ವಿಕಾರ ಅಂದ್ರೆ ಕಾರ್ಯ. ಎಲ್ಲ ಮಣ್ಣಿನ ಕಾರ್ಯಗಳೂ ಕೂಡ ತಿಳಿಯಲ್ಪಟ್ಟಂತೆ ಆಗುತ್ತವೆ. ಹೇಗೆ? ಮಣ್ಣು ಒಂದನ್ನು ತಿಳಿದರೆ ಮಣ್ಣಿನ ಎಲ್ಲ ಕಾರ್ಯಗಳನ್ನು ಕೂಡ, ಪಡಿಕೆ ಕುಡಿಕೆ ಶಾವೆ ಹರವೆ ದೀಪ ಅಂತ ಎಲ್ಲ ಪ್ರತಿಯೊಂದು ಕೂಡ ತಿಳಿದಂತೆ ಆಗುತ್ತದೆ. ಮತ್ತು ಮತ್ತೆ ಈ ಎಲ್ಲ ತಿಳಿದು ಆಗ್ಬಿಡುತ್ತೆ. ಈ ಮಡಿಕೆ ಕುಡಿಕೆ ಅವೆಲ್ಲ ಬೇರೆ ಬೇರೆ ಇದೆಯಲ್ಲ, ಯಾಕೆ ಅದರ ಉಪಯೋಗ ಬೇರೆ, ಹೆಸರೇ ಬೇರೆ. ಕುಡಿಕೆನ ಮಡಿಕೆ ಅಂತ ಹೇಳೋದಿಲ್ಲ, ಮಡಿಕೆನ ಕುಡಿಕೆ ಅಂತ ಹೇಳೋದಿಲ್ಲ ಅಲ್ವಾ? ಆದ್ದರಿಂದ ಇದಕ್ಕೇನು, ಯಾಕೆ ಅಂದರೆ ಅದು ಕೇವಲ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಇವೆಲ್ಲವೂ ಕೂಡ ಕೇವಲ ವಾಚಾರಂಭಣವಾಗಿದೆ. ಅಂದ್ರೆ ಏನು? ಕೇವಲ ಮಾತಿನಿಂದ ಹೇಳ್ತಕ್ಕಂಥ ಒಂದು ವಿಧಾನ ಅಷ್ಟೆ, ಇನ್ನೇನಿಲ್ಲ. ಅದು ಸತ್ಯವಲ್ಲ. ಹೀಗೆ ಏನ್ ಹೇಳ್ತಾನೆ? ಅದು ಸತ್ಯ ಯಾವುದು? ಮತ್ತೆ ಮೃತ್ತಿಕೇತ್ಯೇವ ಸತ್ಯಂ, ಮಣ್ಣು ಎಂಬತಕ್ಕಂಥದ್ದೇ ಸತ್ಯ. ಇನ್ನು ಕುಡಿಕೆ ಮಡಿಕೆ ಅಂತಕ್ಕೆಲ್ಲ ಅವೆಲ್ಲ ಏನು ಗೊತ್ತೇನೋ? ಅದು ವಾಚಾರಂಭಣ, ವಿಕಾರ.
ಕಾರ್ಯ ವಾಚಾರಂಭಣ. ಕಾರ್ಯ ಒಂದೊಂದು ಕಾರ್ಯಕ್ಕೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಏನಾಗಿದೆ ಅವೆಲ್ಲವೂ ಕೂಡ ಎಲ್ಲವೂ ಕೂಡ ಮಣ್ಣೆ ಆಗಿದೆ. ಯಾಕೆ? ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ಆ ಒಂದು ಕಾರ್ಯ ಇದೆಯಲ್ಲ, ಆ ಕಾರ್ಯ ನಾಶವಾದಾಗ ಅದು ಎಲ್ಲಿ ಹೋಗುತ್ತೆ? ಎಲ್ಲಿ ಹೋಗುತ್ತೆ ಅಂದರೆ ತನ್ನ ಕಾರಣದಲ್ಲಿ ಹೋಗಿ ಸೇರಿಕೊಂಡು ಬಿಡುತ್ತದೆ, ಕಾರಣವಾಗಿಬಿಡುತ್ತೆ. ಆಯ್ತು, ಮಡಕೆ ಇದೆ, ಮಡಕೆ ಅದು ನಾಶವಾಯಿತು, ಏನೋ ನೆಂದೋಯ್ತು, ಮಧ್ಯೆ ಬಂತು, ಏನಾಗುತ್ತೆ? ಏನಾಗುತ್ತೆ? ಮಣ್ಣಿನ ಮುದ್ದೆ ಆಗಿಬಿಡುತ್ತೆ. ಅದರಿಂದ ಏನಾಯಿತು? ಈ ಮಣ್ಣಿನ ವಿಕಾರ ಇವೆಲ್ಲ ಈ ಮಣ್ಣನ್ನು ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆ ಅಂತ ಹೇಳಿದಾಗಾಯ್ತು. ಮತ್ತು ಇದು ಒಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಸ್ವಾಮಿ, ಅದೇ ವಿವರಣೆ ಕೊಡ್ತಾ ಇದ್ದಾರೆ. ಏಕೇನ ಮೃತ್ಪಿಂಡೇನ ಪರಮಾರ್ಥತೋ ಮೃದಾತ್ಮನ ವಿಜ್ಞಾತೇನ. ಒಂದು ಮಣ್ಣಿನ ಮುದ್ದೆ, ಅದು ಪರಮಾರ್ಥೇನ ಮೃದಾತ್ಮನ, ಅದು ಪರಮಾರ್ಥವಾಗಿ ಅದರ ಒಂದು ಮಣ್ಣಿನ ಸ್ವರೂಪ, ಅದು ಮಣ್ಣಿನ ಸ್ವರೂಪ, ಅದನ್ನ ವಿಜ್ಞಾತೇನ ಮೃದಾತ್ಮನ ಮೃತ್ಪಿಂಡೇನ ಅದನ್ನು ತಿಳಿಯುವುದರಿಂದ ಸರ್ವಂ ಮೃಣ್ಮಯಂ, ಎಲ್ಲ ಮೃಣ್ಮಯ ಅಂದರೆ ಆ ಮಣ್ಣಿನ ವಿಕಾರವಾಗಿರತಕ್ಕಂತಹ ಘಟಶರಾವಾದಿ ಮೃದಾತ್ಮಕಮೇವ ಇತಿ ಯಥಾ ವಿಜ್ಞಾಯತೆ. ಎಲ್ಲವೂ ಕೂಡ ಮಣ್ಣಿನ ವಿಕಾರವಾಗಿರತಕ್ಕಂಥ ಘಟ, ಕುಡ್ಯ, ಶಾವೆ, ಶರಾವ ಎಲ್ಲವೂ ಕೂಡ ಮೃದಾತ್ಮಕ, ಏನು ಮಣ್ಣಿನ ರೂಪವೇ ಆಗಿದೆ, ಮಣ್ಣಿನ ಸ್ವರೂಪವೇ ಆಗಿದೆ ಎಂಬುದು ಹೇಗೆ ನಮಗೆ ತಿಳಿದು ಬರುತ್ತದೆಯೋ ಅದೇ ರೀತಿ ನತು ಘಟಶರಾವಾದಿಕಂ ಸ್ವತಃ ಏವ ಅಸ್ತಿ. ಮತ್ತು ಈ ಘಟ ಶರಾವ ಅಂತಕ್ಕಂಥದ್ದು ಸ್ವತಂತ್ರವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಸ್ವತಂತ್ರವಾಗಿ ಅಂದ್ರೇನು? ಮಣ್ಣನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವಿಲ್ಲ. ಹೇಗಾಗತ್ತೆ? ಆಗೋದಿಲ್ಲ. ಇಲ್ಲ ರೀ, ನಾನು ಮಣ್ಣಾಗಿ ಹೋಗ್ಬಿಡ್ತೇನೆ ಅಂದರೆ ಮಣ್ಣಾಗ್ಬೋದು, ನಾಶವಾಗ್ಬೋದು, ಮಣ್ಣಾಗ್ಬೋದು. ಆವಾಗ ಏನಾಗತ್ತೆ? ಘಟತ್ವ ಹೊರಟೋಗುತ್ತಷ್ಟೆ. ನನ್ನ ತೈತ್ರಿಯದಲ್ಲಿ ಇದೇ ಥರ ಬಂದಿದ್ದು. ಯಾವಾಗ ಕಾರಣದಲ್ಲೇನೆ ಲೀನವಾಗಿ ಬಿಡುತ್ತೋ ಆವಾಗ ಕಾರ್ಯ ಏನಾಗುತ್ತೆ? ತನ್ನ ನಾವು ರೂಪಗಳನ್ನು ಕಳೆದುಕೊಂಡು ಬಿಡುತ್ತದೆ. ಒಂದು ಪದಾರ್ಥ ಇತ್ತು, ಮಡಕೆ ಇತ್ತು, ಏನಪ್ಪ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಡಕೆ ಇತ್ತು, ನಾಳೆ ಬೆಳಗ್ಗೆ ನೋಡಿದ್ರೆ ಮಡಕೆ ಇಲ್ಲ. ಅಲ್ಲಿ ಏನಾಗಿದೆ? ಆ ಜಾಗದಲ್ಲಿ ಮಣ್ಣಿನ ಮುದ್ದೆ ಇದೆ. ಯಾಕೆ? ಅವನು ಬೇಯಿಸಿರ್ಲಿಲ್ಲ, ಮಳೆ ಬಂತು ಜೋರಾಗಿ, ಮಣ್ಣು ಮುದ್ದೆ ಆಗೋಯ್ತು. ಹಾಗಾಗಿ ಅದು ಏನಾಗೋಯ್ತು? ಆ ಘಟ ಅಂತಕ್ಕಂಥದ್ದು ಘಟತ್ವವನ್ನು ಕಳೆದುಕೊಂಡು ಏನಾಯ್ತು? ಮಣ್ಣಾಗಿ ಬಿಟ್ಟಿತು, ಘಟತ್ವ ಹೋಯ್ತು. ಎಲ್ಲ ಈ ತರ್ಕದ ಒಂದು ವಿಚಾರ ಇದೆ. ಹೀಗೆ ಕಾರಣದಲ್ಲಿ ಈ ಕಾರ್ಯ ಲಯವಾದಾಗ ಆ ಕಾರ್ಯದ ಒಂದು ನಾಮ ರೂಪ ಇದೆಯಲ್ಲ ಎಲ್ಲ ಹೋಯ್ತು. ಹೀಗಾಗಿ ಏನಾಗುತ್ತೆ? ಕಾರಣ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೆ ಅಂತಕ್ಕಂಥದ್ದು ಈ ಒಂದು ದೃಷ್ಟಿಯಿಂದ ಅಂತ ಹೇಳಿ ಹೇಳಿ ನತು ಘಟಶರವಾದಿ ಸ್ವತಃ ಏವಸ್ತಿ. ಘಟಶರವ ಸ್ವತಂತ್ರವಾಗಿ ಇಲ್ಲ. ವಾಚಾರಂಭಣ ಮಾತ್ರತ್ವಾತ್ ವಿಕಾರಸ್ಯ. ವಿಕಾರ ಎಲ್ಲವೂ ಕೂಡ ಕೇವಲ ಹೆಸರುಗಳಷ್ಟೇ, ಹೆಸರದಿಂದ ಪ್ರಾರಂಭವಾಗತಕ್ಕಂಥದ್ದು. ಹೆಸರಿನ ಒಂದು ಈ ಕಾರ್ಯ ಇವೆಲ್ಲ ಹೆಸರಿನಿಂದ ಕರೆಯಲ್ಪಡತಕ್ಕಂಥದ್ದು. ಮತ್ತು ನಾಮಧೇಯ ಮಾತ್ರಗಳಿಗೆ ಈ ನಾಮ ಹೆಸರಿಟ್ಟಿದ್ದಾರಲ್ಲ, ಹೆಸರಿಟ್ಟಿರೋದು ಅದಕ್ಕೆ ಒಂದೇ ಹೆಸರು ಅಂತ ಏನೂ ಇಲ್ಲ. ಹೌದೇನು? ಈಗ ನೋಡಿ, ಈ ನೀರು ಅಂತ ಒಂದು ಪದಾರ್ಥ ಇದೆ. ಈ ನೀರು ಅಂತಕ್ಕಂಥದ್ದು ಏನದು? ಅದು ಪರಮಾತ್ಮನ ಕಾರ್ಯ. ಹೌದ್ ತಾನೆ? ಪಂಚಭೂತಗಳದಂತೂ ಒಬ್ಬರು ಪರಮಾತ್ಮನ ಕಾರ್ಯ. ಈ ಪರಮಾತ್ಮನ ಕಾರ್ಯ ನೀರು ಅಂತ ಆದ್ಮೇಲೆ ಈ ನೀರು ಅಂತಕ್ಕಂಥದ್ದು ಏನಾಗಿದೆ? ವಾಚಾರಂಭಣ. ವಾಚಾರಂಭಣ ಏನು? ಆ ಕಾರಣವನ್ನು ಬಿಟ್ಟು ಇದು ಇಲ್ಲ. ಮತ್ತೆ ಇದಕ್ಕೇನು ಒಂದು ಹೆಸರು ಅಂತಕ್ಕಂಥದ್ದು ಏನೂ ಇಲ್ಲ.
ಯಾಕೆ ಅಂತಂದರೆ ವ್ಯವಹಾರದಲ್ಲಿ ನಾವು ನೋಡಿದ್ರು ಕೂಡ ನೋಡಿ, ನಾವೇನಂತೇವೆ? ನೀರು ಅಂತೇವೆ. ಇನ್ನೊಬ್ಬ ಏನಂತಾನೆ? ನೀರು ಅಂತಾನೆ. ಇನ್ನೊಬ್ಬ ಜಲಂ ಅಂತಾನೆ. ಇನ್ನೊಬ್ಬ ಪಾನಿ ಅಂತಾನೆ. ಇನ್ನೊಬ್ಬ ವಾಟರ್ ಅಂತಾನೆ. ಏನೇ ಅಂದರೂ ಕೂಡ ಅವೆಲ್ಲ ಏನಾಗಿದೆ ಇವತ್ತೇನು? ವಾಚಾರಂಭಣ ಅಷ್ಟೇ. ವಾಚಾರಂಭಣ ಹೆಸರು ಏನು ಬೇಕಾದ್ರೆ ಹೆಸರನ್ನು ಕರಿಬೋದು. ಮತ್ತೆ ಹೇಳಿ, ನಾವು ನಾಮದೇವ ಏವಂ ದಾರ್ಷ್ಟಾಂತಿಕೆ ಕಾರ್ಯಭೂತಂ ಜಗತ್ ನಾಮ ಜಗನ್ನಾಮ ನಾಸ್ತ್ಯವ ವಸ್ತುತಃ. ಇದೇ ರೀತಿ ದಾರ್ಷ್ಟಾಂತಿಕದಲ್ಲಿಯೂ ಕೂಡ ಕಾರ್ಯಭೂತಂ ಜಗನ್ನಾಮ, ಕಾರ್ಯಭೂತವಾಗಿರತಕ್ಕಂಥ ಜಗತ್ತು ಎಂಬ ಒಂದು, ಜಗನ್ನಾಮ ಜಗತ್ತು ಎಂಬತಕ್ಕಂಥದ್ದು ಅಂತ. ಜಗತ್ತೆಂಬ ಹೆಸರನ್ನದು ಕಾರ್ಯಭೂತವಾಗಿರುತ್ತೆ. ಜಗತ್ತೆಂಬ ಹೆಸರುಳ್ಳ ಕಾರ್ಯ ಅಂತಕ್ಕಂಥದ್ದು ವಸ್ತುತಃ ನಾಸ್ತ್ಯೇವ. ಅಂದ್ರೇನು? ವಸ್ತುತಃ ಪರಮಾರ್ಥವಾಗಿ ನೈಜವಾಗಿ ಅದು ಇರೋದೇ ಇಲ್ಲ. ನಾಮ ಮಾತ್ರಮೇವ ತತ್. ಅದು ನಾಮ ಮಾತ್ರಂ ಹಿ ತತ್, ನಾಮ ಮಾತ್ರವೇ ಆಗಿದೆ. ಯಥಾಚ ದೃಷ್ಟಾಂತೆ ಘಟಶರಾವಾದಿ ವಿಕಾರೋ ವಸ್ತುತೋ ಮೃತ್ತಿಕೇತ್ಯವ ಸತ್ಯಂ. ದೃಷ್ಟಾಂತ ಹೇಳಿತ್ತಲ್ಲ, ಘಟ ಶರಾವ ಇವೆಲ್ಲ ವಿಕಾರಗಳಿದೆಯಲ್ಲ, ಅದು ಏನಾಗಿದೆ? ವಸ್ತುತಃ ನಿಜವಾಗಿ ಪರಮಾರ್ಥವಾಗಿ ಅದೇನಾಗಿದೆ? ಮಣ್ಣು ಎಂಬುದೇ ಸತ್ಯ. ಏವಂ ದಾರ್ಷ್ಟಾಂತಿಕೇಪಿ ಸರ್ವಮಪಿ ವಿಕಾರಭೂತಂ ಜಗತ್ ಸದ್ಬ್ರಹ್ಮ ಇತ್ಯೇವ ಸತ್ಯಂ. ಹಾಗೆ ದಾರ್ಷ್ಟಾಂತಿಕದಲ್ಲೂ ಕೂಡ ಎಲ್ಲ ವಿಕಾರ ಇದೆಯಲ್ಲ, ಈ ಪ್ರಪಂಚ ನಾಮರೂಪಾತ್ಮಕವಾಗಿ ತೋರ್ತಾ ಇರ್ತಕ್ಕಂಥ ಪ್ರಪಂಚದೆಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ, ಈ ಎಲ್ಲ ವಿಕಾರಗಳು ಕೂಡ ಏನಾಗಿದೆ? ಸದ್ಬ್ರಹ್ಮ ಅಂದರೆ ಸತ್ಸ್ವರೂಪವಾಗಿರತಕ್ಕಂಥ ಬ್ರಹ್ಮ. ಹಾಗೆ ಎಲ್ಲ ಘಟಶರಾವಗಳೆಲ್ಲವೂ ಮಣ್ಣೆ ಅಂತಕ್ಕಂಥದ್ದು ಅದೇ ಸತ್ಯ ಅಂತಕ್ಕಂಥದ್ದು ಆಗಿದೆ. ಇಲ್ಲಿಯೂ ಕೂಡ ಎಲ್ಲ ವಿಕಾರಗಳು ಕೂಡ ಬ್ರಹ್ಮ ಎಂಬುದೇ ಸತ್ಯ. ಇಲ್ಲಿ ಬ್ರಹ್ಮ ಅಂತಕ್ಕಂಥದ್ದು ಏನು? ಇದು ಕೂಡ ವಾಚಾರಂಭಣವೇ, ಆದರೆ ಸಾಪೇಕ್ಷ. ಯಾವುದರ ಅಪೇಕ್ಷೆಯಿಂದ? ಕಾರ್ಯಗಳ ಅಪೇಕ್ಷೆಯಿಂದ ಅಷ್ಟೆ. ಎಲ್ಲೋ ಕಾರ್ಯಗಳು ಬೇಕಾದಷ್ಟಿವೆ, ಹೌದು ತಾನೆ? ನಾಮರೂಪಾತ್ಮ ಎಷ್ಟಿವೆ ಯಾರಿಗೆ ಗೊತ್ತು? ಬೇಕಾದಷ್ಟಿವೆ. ಈ ಬೇಕಾದಷ್ಟು ಅಂತ ಹೇಳ್ತೀವಲ್ಲ, ಈ ಎಲ್ಲ ಬೇಕಾದಷ್ಟು ನಮ್ಮ ಬುದ್ಧಿ ಎಷ್ಟು ನಿಲುಕುತ್ತೋ ಅಷ್ಟು ನಾಮರೂಪಾತ್ಮ ಆಗತಕ್ಕಂಥದ್ದು ಬಹಳ ಬಹಳ. ಅದೆಲ್ಲಕ್ಕೂ ಕೂಡ ಕಾರಣವಾಗಿ ಉಳ್ಳದ್ದು ಬ್ರಹ್ಮ. ಅಂದ್ರೆ ಇದೇನಾಗಿರ್ಬೇಕು? ಓಹೋ, ಅವೆಲ್ಲವನ್ನೂ ಕೂಡ ವ್ಯಾಪಿಸ್ಕೊಂಡಿರ್ಬೇಕು. ಅವೆಲ್ಲವನ್ನೂ ವ್ಯಾಪಿಸಿದೆ, ಅವೆಲ್ಲದಕ್ಕಿಂತಲೂ ಕೂಡ ಮಹತ್ತಾಗಿದೆ ಎನ್ನುವ ದೃಷ್ಟಿಯಿಂದ ಈ ಒಂದು ಕಾರಣಕ್ಕೆ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ನಿಜವಾಗಿ ಬ್ರಹ್ಮ ಅಂತಕ್ಕಂಥದ್ದು ಏನು? ಇದು ಬ್ರಹ್ಮತೆ ಅಂತಕ್ಕಂಥ ಧಾತುವಿಂದ ಬಂದಿದೆಯಲ್ಲ, ಅವೆಲ್ಲ ಹೊಂದೋದಿಲ್ಲ. ಯಾಕೆ? ಏಕಮೇವಾದ್ವಿತೀಯ. ದೊಡ್ಡದು ಅಂತಕ್ಕಂಥ ಯಾವುದಕ್ಕಿಂತ ದೊಡ್ಡದು ಶುರುವಾಗುತ್ತೆ, ಯಾವುದೂ ಇಲ್ಲ, ಎರಡನೇ ವಸ್ತುವೇ ಇಲ್ಲ. ಆದ್ದರಿಂದ ಇದೂ ಕೂಡ ವಾಚಾರಂಭಣವೇ. ಯಾವುದು? ಬ್ರಹ್ಮ ಅಂತ ಹೇಳ್ತಕ್ಕ ಹಿಂದಿನ ಭಾಗ ಹೇಳಿದ್ರಲ್ಲ, ಸರ್ವಜ್ಞ, ಸರ್ವಶಕ್ತ, ಈಶ್ವರ, ಎಲ್ಲ ವಿಷ್ಣು, ಎಲ್ಲ ವಾಚಾರಂಭಣ. ಯಾವ ಒಂದು ಯಥೋ ವಾಚೋ ನಿವರ್ತಂತೆ ಅಂತ ಅದಕ್ಕೋಸ್ಕರ ಹೇಳಿದ್ದು. ಮತ್ತು ಇತಿ ತೇನ ಲೋಕೆ ಅಪಿ ತಾವತ್ ಕಾರ್ಯಂ ನಾಮ ಕಾರಣಾದಂದ್ಯತ್ ನಾಸ್ತ್ಯೇವ ಇತಿ ಶ್ರುತೇ ಅಭಿಪ್ರಾಯತಿ ಗಮ್ಯತೆ. ಇದರಿಂದ ಲೋಕದಲ್ಲಿ, ಲೋಕ ಅಂದರೆ ವ್ಯವಹಾರ, ವ್ಯವಹಾರದಲ್ಲಿಯೂ ಕೂಡ ಏನಾಗಿದೆ? ತಾವತ್ ಮೊದಲಿಗೆ ಕಾರ್ಯಂ ನಾಮ ಕಾರಣಾತ್ ಅನ್ಯತ್, ಕಾರಣಕ್ಕಿಂತ ಬೇರೆಯಾಗಿರುವ ಕಾರ್ಯ ಎಂಬತಕ್ಕಂತಹ ವಸ್ತು ಎಲ್ಲಿಯೂ ಕೂಡ ಇಲ್ಲ, ಸತ್ಯವಾಗಿ ಇಲ್ಲ. ಸತ್ಯವಾಗಿ ಪರಮಾರ್ಥ ರೂಪದಿಂದ ಎಲ್ಲಿಯೂ ಇಲ್ಲ. ಕಾರಣಕ್ಕಿಂತ ಬೇರೆಯಾಗಿರತಕ್ಕಂತಹ ಒಂದು ಕಾರ್ಯ ಎಂಬತಕ್ಕಂಥದ್ದು ಪರಮಾರ್ಥವಾಗಿ ಇರುವುದು ಎಲ್ಲಿಯೂ ಕಂಡಿಲ್ಲ, ಎಲ್ಲಿ ಲೋಕದಲ್ಲಿಯೂ ಕಂಡಿಲ್ಲ. ಮತ್ತು ಇದು ಶ್ರುತಿ ಅಭಿಪ್ರಾಯ ಹೇಳ್ತಕ್ಕಂಥ.
ಅತಯವ ಹಿ ಶ್ರುತಯ ಇದಂ ಸರ್ವಂ ಯದಯಮಾತ್ಮ. ಇದಂ ಸರ್ವಂ ಯತು, ಈ ಯಾವ ಯಾವ ಇದೆಯೋ ಇವೆಲ್ಲವೂ ಕೂಡ ಅಯಂ ಆತ್ಮ, ಇವೆಲ್ಲವೂ ಕೂಡ ಆತ್ಮಸ್ವರೂಪ ಆಗಿದೆ ಅಂತ ಹೇಳಿ ಬ್ರಹ್ಮವೇದಂ ವಿಶ್ವಂ ಎಲ್ಲ ಬರ್ತಕ್ಕಂಥದ್ದು. ಬ್ರಹ್ಮವೇದಮೃತಂ ಪುರಸ್ತಾತ್, ಅದು ನಮ್ಮ ಕೃಷ್ಣ ಕಮಲದ ಧ್ಯೇಯವಾಕ್ಯ ಇದೆಯಲ್ಲ ಅದು. ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ, ಅದರ ಭಾಷೆಯಲ್ಲಿ ಆಚಾರ್ಯರು ಅನುಗ್ರಹ ಮಾಡಿರ್ತಕ್ಕಂಥದ್ದು. ಮತ್ತೆ ಆತ್ಮೈವೇದಂ ಸರ್ವಂ ಚಾಂದೋಗ್ಯ ಇತ್ಯಾದಯೋ ಬ್ರಹ್ಮಾತ್ಮೈಕತ್ವಮೇವ ಅವಧಾರಯತಿ. ಇವೆಲ್ಲವೂ ಕೂಡ ಬ್ರಹ್ಮಾತ್ಮೈಕತ್ವ, ಬ್ರಹ್ಮ ಮತ್ತೆ ಆತ್ಮ ಅಂದರೆ ಏಕತ್ವ. ಬ್ರಹ್ಮ ಬೇರೆಯಲ್ಲ, ಆತ್ಮ ಬೇರೆಯಲ್ಲ, ಮತ್ತೆ ಇದಕ್ಕಿಂತ ಬ್ರಹ್ಮಕ್ಕಿಂತ ಭಿನ್ನವಾದ ಇನ್ನೊಂದು ವಸ್ತು ಅಂತಕ್ಕಂಥದ್ದು ಇಲ್ಲ. ಅದ್ವಿತೀಯ, ಎರಡನೆಯದು ಇಲ್ಲದ ಇನ್ನು ಒಂದು. ಏಕಮೇವ ದ್ವಿತೀಯ ಅಂತ ಏಕಮ್ ಅಂತ ಹೇಳಿಲ್ಲ, ಏಕಮ್ ಅಂತೂ ಹೇಳ್ತಾರೆ ಅಲ್ಲ, ಏಕಮ್ ಅಂದ್ರೆ ಸರಿಯಾಗಲ್ಲ. ಏಕಮ್ ಅಂದ್ರೆ ಒಂದು ಅಂದ್ರೆ ಏನು, ಎರಡು, ಅದು ರಿಲೇಟಿವ್, ಅದು ಸಾಪೇಕ್ಷ. ಏಕಮೇವ ದ್ವಿತೀಯ ಅಂದ್ರೆ ಎರಡನೆಯದು ಎಂಬುದು ಇಲ್ಲದೆ ಇರತಕ್ಕಂಥ ಒಂದು ಅಷ್ಟೆ ಅಂತದ್ದು. ಏತೇನ ಕಾರ್ಯಭೂತಂ ಬಹುಪ್ರಪಂಚಂ ಜಗತ್ ಕಾರಣಭೂತಾದ ಬ್ರಹ್ಮಣೋ ಅನನ್ಯ ದೇವ ವಸ್ತುತಾ ಇದು ಗಮನ. ಇದರಿಂದ ಈ ಕಾರ್ಯಭೂತವಾಗಿರುವ ಅನೇಕ ನಾಮರೂಪಾತ್ಮಕವಾಗಿ ಹರಡಿಕೊಂಡಿರತಕ್ಕಂಥ ಪ್ರಪಂಚ ವಿಸ್ತಾರವಾಗಿ ಎಲ್ಲ ತೋರ್ತಾ ಇರತಕ್ಕಂಥದ್ದು. ಪ್ರಪಂಚ ತೋರ್ತಾ ಇರ್ತದೆ, ಬಹುವಾಗಿ ತೋರ್ತಾ ಇರ್ತಕ್ಕಂಥ ಜಗತ್ತಿದೆಯಲ್ಲ, ಇದು ಕಾರಣಭೂತಾದ್ ಬ್ರಹ್ಮಣ ಪಂಚಮೇ ಭಕ್ತಿ, ಕಾರಣಭೂತವಾದ ಬ್ರಹ್ಮಕ್ಕಿಂತ ಅನ್ಯದೇವ ವಸ್ತುತಃ ಅಂದ್ರೆ ಇದು ನ ಅನ್ಯದೇವ, ಈ ಬೇರೆಯಾಗಿಲ್ಲ. ವಸ್ತುತಃ ಅಂದ್ರೆ ಪರಮಾರ್ಥವಾಗಿ ಬೇರೆಯಾಗಿಲ್ಲ ಎಂಬತಕ್ಕಂಥದ್ದು ತಿಳಿದುಕೊಳ್ಳುತ್ತೆ. ಬ್ರಹ್ಮಣ ಅನನ್ಯ ದೇವ ಅಂದ್ರೆ ಒಂದೇ, ನ ಅನ್ಯ ದೇವ ಅಂದ್ರೆ ಒಂದೇ, ಇದು ಅನ್ಯತೆ ಅಂದ್ಬಿಟ್ಟು ತದಾಹ ಭಾಷ್ಯಕಾರ ಅಂಥೇಳಿ ಅದಕ್ಕೆ ಒಂದು ಈ ಭಾಷ್ಯದ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. 2:1-14 ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಅಂತಕ್ಕಂಥ ಸೂತ್ರದ ಒಂದು ಭಾಷ್ಯವಾಗ ಇದನ್ನ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.